ಇನ್ನು ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ಬರ್ತಾರಾ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿ ವಿಜಯ್ ಜೊತೆ ಮಾತುಕತೆಗೆ ರಾಜ್ಯ ಸರ್ಕಾರ ತಯಾರಿ ಕೂಡ ಮಾಡಿಕೊಳ್ತಾ ಇದೆ. ಮೇಕೆದಾಟು ವಿಚಾರ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡೋದಿಕ್ಕಂತಾನೆ ಬರ್ತಾ ಇದ್ದಾರೆ. ಶಕ್ತಿಸೌಧ ವಿಧಾನಸೌಧದಲ್ಲೇ ಎರಡೂ ರಾಜ್ಯಗಳ ಸಿಎಂ ಮೀಟಿಂಗ್. ವಿಧಾನಸೌಧದ 4ನೇ ಮಹಡಿಯ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ. ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ವಿಚಾರ ಚರ್ಚೆ ಮಾಡುವ ಸಾಧ್ಯತೆ. ಸಭೆ ನಿಗದಿ ಮಾಡುವಂತೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ರು ಸಿಎಂ ವಿಜಯ್. ಸದ್ಯಕ್ಕೆ ಆಗಸ್ಟ್ 3ನೇ ತಾರೀಕು ಭೇಟಿಯಾಗಬಹುದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ಬರ್ತಾರಾ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅನ್ನುವಂಥ ಪ್ರಶ್ನೆ ಈಗ. ಅಂದರೆ ನೇರವಾಗಿ ಮಾತುಕತೆ ಮಾಡೋಣ, ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮಾತನಾಡೋಣ ಅಂತ. ಸುಮ್ಮನೆ ಪತ್ರದ ಮುಖೇನ ವಾದ ಮಾಡೋದು, ನಾವು ಕೂತ್ಕೊಂಡು ಚರ್ಚೆ ಮಾಡೋದು, ನೀವು ಮಾಡೋದು ಬೇಕಾಗಿಲ್ಲ. ಇರುವ ಸಮಸ್ಯೆಗಳೇನು, ಏನು ಆಗಬೇಕಾಗಿದೆ, ಏನು ಆಗಬಾರ್ದಾಗಿತ್ತು, ಎಲ್ಲವನ್ನ ಕೂತು ಮಾತನಾಡಿದ್ರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಈ ಕುರಿತಂತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡಿರುವಂಥ ವರದಿ ಇಲ್ಲಿದೆ ನೋಡಿ. 3ನೇ ತಾರೀಕು ತಮಿಳುನಾಡಿನ ಸಿಎಂ ವಿಜಯ್ ಜೋಸೆಫ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ, ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ವಿಜಯ್ ಜೋಸೆಫ್ ಅವರ ಆಗಮನ. ಯಾಕಂದ್ರೆ ಕರ್ನಾಟಕ ಮತ್ತೆ ತಮಿಳುನಾಡು ನಡುವೆ ಇರ್ತಕ್ಕಂತಹ ಕೆಲವೊಂದಿಷ್ಟು ವಾದ ವಿವಾದಗಳೇನಿದಾವೆ ಅವುಗಳನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಬೇಕು ಅನ್ನೋದು ಕರ್ನಾಟಕ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ವಿಜಯ್ ಅವರ ಸಹಮತ. ಈ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಸಿಎಂ ಆದ ಬಳಿಕ ರಾಜ್ಯಕ್ಕೆ ಅವರು ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ಸಹ ಅವರ ಬರಮಾಡ್ಕೊಳ್ಳೋದಕ್ಕೆ, ಸ್ವಾಗತ ಕೋರೋದಕ್ಕೆ ಮಾಡ್ಕೊಳ್ತಾ ಇದೆ. ಪ್ರಮುಖವಾಗಿ ಅವರು ಬಂದಂತಹ ಸಂದರ್ಭದಲ್ಲಿ ಒಂದು ಸಭೆ ನಡೀತಿದೆ. ಆ ಸಭೆ ನಡೀತಕ್ಕಂಥದ್ದು ವಿಧಾನಸೌಧದ 3ನೇ ಮಾಡಿಯಲ್ಲಿರ್ತಕ್ಕಂತಹ 334 ಕೊಠಡಿ ಸಮ್ಮೇಳನ ಸಭಾಂಗಣ ಏನಿದೆ ಅಲ್ಲಿ. ಈಗಾಗಲೇ ಇಲ್ಲೂ ಸಹ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವು ನೋಡ್ಬೋದು ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಒಂದು ರಿಪೇರಿ ವರ್ಕ್ ಅನ್ನ ಸಹ ಈ ಸಮ್ಮೇಳನ ಸಭಾಂಗಣದಲ್ಲಿ ನಡೀತಾ ಇದೆ. ಪ್ರತಿಯೊಂದು ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಅವರ ಬಂದಂತಹ ಸಂದರ್ಭದಲ್ಲಿ ಏನು ಸಭೆ ನಡೀತಿದೆ ಆ ಸಭೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಯಾವ ರೀತಿ ಆಸನದ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು, ಎಷ್ಟು ಜನರನ್ನ ಕೂರಿಸ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇದಕ್ಕೆ ನೀಟಾಗಿ ಸುಣ್ಣ ಬಣ್ಣ ಮತ್ತೆ AC ಗಳನ್ನ ರಿಪೇರಿ ಮಾಡುವ ಮುಖಾಂತರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಏನು ಇಲ್ಲಿ ಯಾವ್ಯಾವ ಅಧಿಕಾರಿಗಳು ಕೂತ್ಕೋಬೇಕು ಅಥವಾ ಅವ್ರ ಜೊತೆಗೆ ಎಷ್ಟು ಜನ ಅಧಿಕಾರಿಗಳು ಬರ್ತಾರೆ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಬೇಕು, ಎಲ್ಲಾ ರೀತಿಯ ಆಸನದ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಈಗ ಸಕಲ ರೀತಿಯ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕದ ನಡುವೆ ನಡೀತಾ ಇರ್ತಕ್ಕಂತಹ ಕೆಲವೊಂದಿಷ್ಟು ವಾದ ವಿವಾದಗಳು ಇವೆ, ಅವುಗಳನ್ನ ಶಾಂತಿಯುತವಾಗಿ ಬರೆಸ್ಕೊಳ್ಬೇಕು. ಅಕ್ಕಪಕ್ಕದ ರಾಜ್ಯಗಳು ಎರಡೂ ಸಹ ಒಂಥರ ಸಹೋದರತ್ವದಿಂದ ಇರಬೇಕು. ಆ ನಿಟ್ಟಿನಲ್ಲಿ ಒಂದು ಅಜೆಂಡಾವನ್ನ ಫಿಕ್ಸ್ ಮಾಡಬೇಕು. ಹಾಗಾಗಿ ವಿಜಯ್ ಅವರನ್ನ ರಾಜ್ಯಕ್ಕೆ ಕರ್ಸ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೇಕೆದಾಟು ವಿಚಾರವಾಗಿ ತಮಿಳುನಾಡು ಮತ್ತೆ ರಾಜ್ಯದ ನಡುವೆ ನಡೀತಾ ಇರ್ತಕ್ಕಂತಹ ವಿವಾದ ಏನಿದೆ ಅದನ್ನು ಸಹ ಬಗೆಹರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಇವತ್ತಿಗಾಗಲೇ ನಿನ್ನೆ ಸಂಸತ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಜಲಶಕ್ತಿ ಸಚಿವರು ಮಾಡಿದ್ದಾರೆ. ಯಾವುದೇ ರೀತಿಯ ಅಪ್ಪಣೆ ಯಾವ್ದಾ ರಾಜ್ಯದ ಅವಶ್ಯಕತೆ ಇಲ್ಲ ಕರ್ನಾಟಕಕ್ಕೆ, ಕರ್ನಾಟಕ ಅದನ್ನ ಅಣೆಕಟ್ಟನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಸಹ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಹೇಳಿಕೆಯಿಂದ ಸ್ವಲ್ಪ ಮಟ್ಟಿಗೆ ಎರಡು ರಾಜ್ಯಗಳ ನಡುವೆ ಮತ್ತೆ ವಿರಸಗಳು ಉಂಟಾಗುವ ಸಾಧ್ಯತೆಗಳಿವೆ. ಅವನ್ನೆಲ್ಲವನ್ನೂ ಸಹ ಬಗೆಹರಿಸಿಕೊಂಡು ಎಲ್ಲರಿಗೂ ಸಹ ಒಳ್ಳೆಯದಾಗುವ ರೀತಿಯಲ್ಲಿ ಒಂದು ಚರ್ಚೆ ಆಗ್ಬೇಕು ಅನ್ನೋದು ಕರ್ನಾಟಕ ಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಅಭಿಮತ. ಹೀಗಾಗಿನೇ ವಿಜಯ್ ಅವರ ಬರುವಿಕೆಗಾಗಿ ಸಕಲ ರೀತಿಯ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.